ನಾಗಲೋಕದಿಂದ ಭೂಲೋಕಕ್ಕೆ ನಾಗಿಣಿಯನ್ನ ಅಥವಾ ನಾಗರಾಜನನ್ನ ಭೇಟಿಯಾಗುವುದಕ್ಕೆ ಯಾರು ಬಂದಿದ್ದಾರೆ ಎನ್ನುವ ವಿಚಾರ ತಿಳಿ. ಈಗ ನಾವು ಅವರನ್ನ ಕಂಡು ಹಿಡಿದು ನಮ್ಮ ಮಂತ್ರಶಕ್ತಿಯಿಂದ ಅವರನ್ನು ಬಂಧಿಸಿದರೆ ಅಥವಾ ನಮ್ಮ ತಂತ್ರಶಕ್ತಿಯಿಂದ ಅವರ ಮನಸ್ಸಿನಲ್ಲಿರುವ ಶಕ್ತಿಯನ್ನು ತಿಳಿದರೆ ನಾಗಮಣಿಯ ರಹಸ್ಯ ನಮಗೆ ತಿಳಿಯುತ್ತದೆ. ಅವರಿರುವ ಸ್ಥಳವನ್ನು ತೋರಿಸು. ಗುರುಗಳೇ, ಶಿವಾನಿ ನಮ್ಮ ಲೋಕದ ಪ್ರತಿನಿಧಿ. ನಾಗಲೋಕಕ್ಕೆ ಯಾವುದೇ ತೊಂದರೆ ಆಗದೆ ಇರುವ ಹಾಗೆ ನೋಡಿಕೊಳ್ಳುವ ನಾಗಸ್ತ್ರೀ ಅವಳು. ಅವಳಿಂದ ನಮ್ಮ ಲೋಕಕ್ಕೆ ತೊಂದರೆ ಆಗುತ್ತದೆ ಎಂದರೆ ಅದು ಅಸಂಭವ. ನನಗೆ ನಂಬಿಕೆ ಇರುವುದು ಗುರುಗಳೇ, ಶಿವಾನಿ ಮತ್ತು ನನ್ನ ಕಂದ ಆದಿಶೇಷ ನಾಗಮಣಿಯನ್ನು ತೆಗೆದುಕೊಂಡು ಈ ನಾಗಲೋಕಕ್ಕೆ ಬಂದೇ ಬರುತ್ತಾರೆ ಎನ್ನುವ ನಂಬಿಕೆ ನನಗಿದೆ. ಈ ಒಂದು ನಂಬಿಕೆಯಿಂದಲೇ 24 ಸಂವತ್ಸರಗಳು ಕಾದಿದ್ದು. ಇನ್ನು ಆ ಕಡೆಯಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಹಾಗಿದ್ದಾಗ ಅವರು ಮನುಷ್ಯರ ಜೊತೆ ಸೇರಿ ಮನುಷ್ಯರ ಗುಣಕ್ಕೆ ಬದಲಾಗಿ ನಾಗಲೋಕವನ್ನು ಮರೆತಿದ್ದಾರೆ ಎಂದೆನಿಸುತ್ತಿದೆ. ಗುರುಗಳೇ, ದಯವಿಟ್ಟು ಹಾಗೆ ಮಾತನಾಡಬೇಡಿ. ಶಿವಾನಿಯ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಈಗಲೇ ಲೋಕಕ್ಕೆ ಹೋಗಿ ಶಿವಾನಿಯನ್ನು ಭೇಟಿ ಮಾಡಿ ಅವಳನ್ನು ಮಾತನಾಡಿಸಿ ಬರುತ್ತೇನೆ. ಬೇಡ ಮಾತಾ, ನೀವು ಹೋಗಬೇಡಿ. ಯಾಕೆಂದರೆ ನೀವು ಆದಿಶೇಷನ ತಾಯಿ, ಶಿವಾನಿಗೆ ಅತ್ತೆ. ಅವಳ ಹೊಟ್ಟೆಯಲ್ಲಿ ನಾಗಲೋಕದ ಕುಡಿ ಇದೆ. ಅದರಿಂದ ಮಮಕಾರ, ವಾತ್ಸಲ್ಯ, ಪ್ರೀತಿ ಸಿಗುತ್ತದೆ. ಅವರ ಜೊತೆ ಮಾತನಾಡಲು ತಡೆಯಾಗುತ್ತದೆ. ಹಾಗಾಗಿ ನಾನೇ ನೋಡಿ ಬರುತ್ತೇನೆ. ಆಗಲಿ ಗುರುಗಳೇ, ಪರಮೇಶ್ವರನ ಕೃಪೆಯಿಂದ ಎಲ್ಲವೂ ಒಳಿತಾದರೆ ಅಷ್ಟೇ ಸಾಕು. ಓಂ ಜ್ವಾಲಮಾಲಿನ್ಯೇ ನಮಃ. ಓಂ ರುಂಡಮಾಲಿನ್ಯೇ ನಮಃ. ಜ್ವಾಲಮಾಲಿನ್ಯೇ ನಮಃ. ರುಂಡಮಾಲಿನ್ಯೇ ನಮಃ. ತಪ್ಪಾಗ್ತಿದೆಯಲ್ಲ. ಏನಾಯ್ತು ಗುರುಗಳೇ, ಏನಾಯ್ತು? ಗೊತ್ತಾಗ್ತಿಲ್ಲ ದಿಗ್ವಿಜಯ, ಗೊತ್ತಾಗ್ತಿಲ್ಲ. ಮುಂದಿನ ಎಲ್ಲಾ ದಾರಿಗಳು ಮುಚ್ಚೋಗಿವೆ. ಕಣ್ಣು ತೆರೆದರೆ ಬರೀ ಕತ್ತಲು. ಮುಂದಿನ ಉತ್ತರವೇ ಸಿಗುತ್ತಿಲ್ಲ. ಯಾರಿಂದ ಉತ್ತರ ಸಿಗುತ್ತೆ ತಿಳಿಯುತ್ತಿಲ್ಲ. ನಾನೊಂದಷ್ಟು ವಿಷಯಗಳನ್ನು ತಿಳಿದು ಅದರ ಮೇಲೆ ಮಂತ್ರ ಪ್ರಯೋಗ ಮಾಡಿದಾಗ ತಾಯಿ ಜ್ವಾಲಮಾಲಿನಿ ಅದಕ್ಕೆ ಬೆಂಬಲ ಕೊಡುತ್ತಾಳೆ, ಸಹಾಯ ಮಾಡುತ್ತಾಳೆ, ಎಲ್ಲ ದಾರಿಗಳನ್ನು ತೋರುತ್ತಾಳೆ. ಆದರೆ ಈಗ ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ. ಏನು ಮಾಡಬೇಕು ತಿಳಿಯುತ್ತಿಲ್ಲ. ಹಾಗಾದ್ರೆ ನಮ್ಮ ಮುಂದಿನ ದಾರಿ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಇಚ್ಛಾದಾರಿ ನಾಗಗಳಿಗೆ ನಾಗಲೋಕದಿಂದ ಸಂವಹನ ನಡೆದು ಸೂಚನೆಗಳು ಬರ್ತಾ ಇವೆ. ನಾಗಲೋಕದಿಂದ ಯಾರಾದರೂ ಒಬ್ಬರು ಭೂಲೋಕಕ್ಕೆ ಬಂದು ಇಚ್ಛಾದಾರಿ ನಾಗಗಳನ್ನ ಭೇಟಿಯಾಗುವುದು ವಾಡಿ. ಇದು ತಾಯಿ ಜ್ವಾಲಮಾಲಿನಿ ನನ್ನ ಮನಸ್ಸಿಗೆ ತೋರಿದ ದಾರಿ. ತಾಯಿ ಹತ್ರ ಬೇಡಿಕೊಂಡಾಗ ಅವಳು ಹೇಳಿದ ವಿಚಾರವೇನೆಂದರೆ, ನಾಗಲೋಕದಿಂದ ಒಂದೆರಡು ದಿನಗಳಲ್ಲಿ ಯಾರಾದರೊಬ್ಬರು ಬಂದು ನಾಗರಾಜನನ್ನ ಅಥವಾ ನಾಗಿಣಿಯನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅವರನ್ನ ನಮ್ಮ ಶಕ್ತಿಯಿಂದ ಬಂಧಿಸಿದರೆ ನಾಗಮಣಿಯ ರಹಸ್ಯ, ನಾಗರಾಜನ ರಹಸ್ಯ ಎಲ್ಲವೂ ನಮಗೆ ತಿಳಿಯುತ್ತದೆ. ಇದು ತಾಯಿ ಜ್ವಾಲಮಾಲಿನಿಯಿಂದ ಬಂದಿರುವ ಸೂಚನೆ. ನೀವು ಹೇಳ್ತಿರೋದೇನೋ ಸರಿ ಗುರುಗಳೇ, ಆದ್ರೆ ನಾಗಲೋಕದಿಂದ ಬಂದವ್ರ ಬಗ್ಗೆ ನಮಗೆ ಹೇಗೆ ಗೊತ್ತಾಗುತ್ತೆ? ಅದನ್ನು ತಿಳ್ಕೊಳ್ಳೋದು ಹೇಗೆ? ಅದಕ್ಕೂ ಒಂದು ಮಾರ್ಗವಿದೆ. ಶಿವಾನಿ,
ಕೃಷ್ಣೆ ಅವಳು ಇದೇ ದಾರಿಯಲ್ಲಿ ಹೋದ್ಲಲ್ವಾ? ಇದ್ದಕ್ಕಿದ್ದ ಹಾಗೆ ಕಾಣೆ ಆಗಿದ್ಲಲ್ಲ. ಅವಳು ತುಂಬಾ ದೂರ ಹೋಗಲು ಸಾಧ್ಯವಿಲ್ಲ ದಾಕ್ಷಾಯಿಣಿ. ಇಲ್ಲೇ ಎಲ್ಲೋ ಇರುತ್ತಾಳೆ. ಸ್ವಲ್ಪ ಮುಂದಕ್ಕೆ ಹೋಗಿ ಹುಡ್ಕೋಣ ಬಾ. ಏನಿದು ಉದ್ದಟತನ, ಏನಿದು ಅಧಿಕ ಪ್ರಸಂಗ? ಭೂಲೋಕಕ್ಕೆ ಬಂದು ಮನುಷ್ಯರ ವೇಷ ಧರಿಸಿದ ತಕ್ಷಣ ನರಮಾನವರ ಕೆಟ್ಟತನ ದುರಂಕಾರ ನಿನ್ನ ಮೈ ಸೇರಿದೆ. ಬಂದಿರೋದು ಮಹಾಗುರು, ಒಂದು ಲೋಕದ ಗುರು. ನಿನ್ನೆದುರು ಬಂದು ನಿಂತಾಗಲು ನಮಸ್ಕರಿಸುವ ಒಂದು ವಿನಯವೂ ಇಲ್ಲ. ಏಕೀಗೆ ನೋಡುತ್ತಿರುವೆ? ಗುರುವಿನ ಮಾತು ಮಾತಲ್ಲವೇ? ಏಕಿಷ್ಟು ತಾತ್ಸಾರ? ಅಲ್ಲ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾರ್ ನೀವು? ನನ್ನನ್ನ ಯಾರೆಂದು ಕೇಳುವೆಯಾ? ಅಹಂಕಾರಿ, ದುರಾಂಕಾರಿ. ಅಲ್ಲ, ಇಲ್ಲಿರೋದ್ ನಾವಿಬ್ರೆ. ಯಾರನ್ನ ಕೇಳೋಕ್ ಸಾಧ್ಯ? ನಿಮ್ಮನ್ನೇ ಕೇಳ್ತಾ ಇರೋದು. ಯಾರ್ ನೀವು? ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ನೀವ್ ಯಾರು ಅಂತಾನೆ ಗೊತ್ತಿಲ್ಲದೆ ನೀವ್ ಹೇಳಿದಕ್ಕೆಲ್ಲ ತಲೆ ಆಡ್ಸಕ್ಕಾಗತ್ತಾ? ಅಲ್ಲ, ಯಾವ ಮಠದ ಸ್ವಾಮಿಗಳು ನೀವು? ನಿಮಗೆ ಯಾಕೆ ನಾನ್ ನಮಸ್ಕಾರ ಮಾಡ್ಬೇಕು? ಉದ್ದಟತನ, ಅವಿವೇಕಿ. ನಿನಗೆ ನಾನು ಯಾರು ಎಂಬುದು ಗೊತ್ತಿಲ್ಲವೇ? ಆ ಲೋಕದಿಂದ ಈ ಲೋಕಕ್ಕೆ ಯಾರೇ ಬಂದರೂ ಬದಲಾಗಬಹುದು, ಆದರೆ ನೀನು ಬದಲಾಗುತ್ತೀಯಾ ಅಂದುಕೊಂಡಿರಲಿಲ್ಲ. ಎಂತಹ ದೊಡ್ಡ ಜವಾಬ್ದಾರಿ ವಹಿಸಿ ನಿನ್ನನ್ನು ಭೂಲೋಕಕ್ಕೆ ಕಳಿಸಿದ್ದೆ. ನಾನು ತಪ್ಪು ಮಾಡಿದೆ. ನನ್ನಿಂದ ತಪ್ಪಾಗಿ ಹೋಯ್ತು, ಘೋರ ತಪ್ಪಾಗಿ ಹೋಯ್ತು. ಕೃಷ್ಣೆ, ಅಲ್ಲಿ ನೋಡು. ಯಾರದು? ನೋಡೋದಕ್ಕೆ ಅವನು ಸಾಮಾನ್ಯವಾದ ಮನುಷ್ಯನ ತರ ಕಾಣ್ತಾ ಇಲ್ವಲ್ಲ? ಅವಳು ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರಟಿದ್ದು ಇಲ್ಲಿ ಬಂದು ಇವನ ಬಳಿ ಮಾತನಾಡುತ್ತಿರುವುದನ್ನು ನೋಡುತ್ತಿದ್ದಾರೆ. ಏನೋ ಅನುಮಾನಕ್ಕೆ ವ್ಯಕ್ತವಾಗುತ್ತಾ ಇದೆ. ಅವರು ಏನ್ ಮಾತಾಡ್ತಿದಾರಂತ ನಮ್ಗೆ ಕೇಳದೆ ಹೊರತು ನಮ್ಮ ಗೊಂದಲಗಳು ದೂರ ಆಗೋದಿಲ್ಲ ಕೃಷ್ಣೆ. ಅವರನ್ನ ನೋಡಿದರೆ ಗೊತ್ತಾಗುತ್ತೆ ಒಂದಷ್ಟು ಸಿದ್ಧಿ ಸಾಧನೆ ಮಾಡಿರುವ ಮಹಾಸ್ವಾಮಿ ಅಂತ. ಇವರ ಜೊತೆ ಅವಳದೇನು ಮಾತು? ಇಷ್ಟು ದಿನ ನಾವು ಅವಳ ಜೊತೆ ಇದ್ದರೂ ಅವಳು ಇಂಥ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವುದನ್ನು ನಾವು ನೋಡೇ ಇರಲಿಲ್ಲ. ಅಂದರೆ ನಮಗೆ ಗೊತ್ತಿಲ್ಲದ ವಿಚಾರಗಳು ಇವಳಲ್ಲಿ ಅಡಗಿದೆಯಾ? ಅಂದರೆ ಇವರದೆಲ್ಲ ಒಂದು ತಂಡವ? ಬೇರೆ ಯಾವುದೋ ಜಾಗದಿಂದ ಮಾಹಿತಿ ಕೊಡೋದಕ್ಕೆ ಬಂದಿದ್ದಾರಾ? ನಾವು ಪ್ರತಿ ಸಲ ಅವಳನ್ನು ಸಾಯಿಸಬೇಕೆಂದು ಪ್ರಯತ್ನಿಸುತ್ತಿದ್ದಾಗ ಅವಳು ಪಾರಾಗುತ್ತಿದ್ದು ಇವರ ಆಶೀರ್ವಾದದಿಂದನಾ? ಹೌದು ದಾಕ್ಷಾಯಿಣಿ. ಬಾ ಬಾ, ಸ್ವಲ್ಪ ಹತ್ತಿರಕ್ಕೆ ಹೋಗಿ ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಕೇಳಿಸಿಕೊಳ್ಳೋಣ. ನಮ್ಮ ಲೋಕದಲ್ಲಿ ನಿನಗೆ ಆಜ್ಞೆ ಆಗಿದ್ದೇನು? ನೀನು ಮಾಡುತ್ತಿರುವುದೇನು? ಪರಮ ಪುನೀತ ನಾಗಮಣಿ ತರುವುದು ನಿನ್ನ ಜವಾಬ್ದಾರಿಯಾಗಿತ್ತು. ಏನಂದ್ರೆ ಯಾವ ಮಣಿ? ಪರಮೇಶ್ವರ ಬಂದ ಜವಾಬ್ದಾರಿಯನ್ನು ನೆನಪಿಸಲು ಬಂದರೆ ಏನು ಉದ್ದಟತನ? ನೀನು ಮಾಡ್ತಿರೋದು ಘೋರ ತಪ್ಪು ತಾನೆ. ಏನ್ ಹೇಳ್ತಾ ಇದ್ದೀರಾ? ನಂಗೆ ಏನು ಅರ್ಥ ಆಗ್ತಿಲ್ಲ. ಅರ್ಥವಾಗುತ್ತಿಲ್ಲವೇ? ನೀನು ಬಂದಿದ್ದು ನಮ್ಮ ಲೋಕದ ಮುಕುಟಮಣಿ ಅಂದರೆ ನಾಗಮಣಿಯನ್ನು ಮರಳಿ ತರುವುದಕ್ಕೆ. ಆದರೆ ನೀನೇನು ಮಾಡಿದೆ? ಆದಿಶೇಷನ ಹೊಟ್ಟೆಯಲ್ಲಿರಬೇಕಾದ ನಾಗಮಣಿಯನ್ನು ನಿನ್ನಲ್ಲೇ ಇಟ್ಟುಕೊಂಡು ಎಲ್ಲವನ್ನು ಮರೆತು ಸಾಮಾನ್ಯ ಮನುಷ್ಯರ ಹಾಗೆ ಬದುಕುತ್ತಿರುವೆಯಲ್ಲ. ನಿನಗೇನು ಮತಿಭ್ರಮಣೆಯೇ ಅಥವಾ
ಮತಿ ಭ್ರಮಣೆ ಆಗಿರುವ ಹಾಗೆ ನಟಿಸಿ ನನ್ನ ಯೋಚನೆಯ ದಾರಿ ತಪ್ಪಿಸುತ್ತಿದ್ದೀಯ. ಸ್ವಾಮಿಗಳೇ, ನಿಮ್ಮನ್ನು ನೋಡಿದ್ರೆ ಗೌರವ ಉಕ್ಕಿ ಬರ್ತಾ ಇದೆ ನಿಜ. ಆದ್ರೆ ನಿಮ್ಮ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ ಸ್ವಾಮಿಗಳೇ. ನೋಡಿ, ನಾನು ನಂದೇ ಆದ ಸಮಸ್ಯೆ ಸಂಕಟಗಳಲ್ಲಿ ಒತ್ತಾಡ್ತಾ ಇದ್ದೀನಿ. ಈಗ ನೀವು ಬಂದು ಹೀಗೆ ಮಾತಾಡಿದಾಗ ಗೊಂದಲ ಇನ್ನೂ ಜಾಸ್ತಿ ಆಗುತ್ತೆ. ದಯವಿಟ್ಟು ಏನ್ ವಿಷಯ ಅಂತ ಸರಿಯಾಗಿ ಹೇಳ್ತೀರಾ? ಸಂಕಟ, ನೋವು, ಕಣ್ಣೀರು ಎಲ್ಲ ಮನುಷ್ಯ ಲೋಕದ ಗುಟ್ಟು. ಮನುಷ್ಯನ ಹಾಗೆ ಬದುಕಲು ಶುರು ಮಾಡಿದರೆ ಸಮಸ್ಯೆಯ ಮೇಲೆ ಸಮಸ್ಯೆ ಬರುತ್ತದೆ. ಒಂದು ಸಮಸ್ಯೆ ಪರಿಹರಿಸಿಕೊಳ್ಳುವುದರಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಬರೀ ಸಮಸ್ಯೆಯ ವಿರುದ್ಧ ಹೋರಾಟ. ಕೊನೆಗೊಂದು ದಿನ ಉಸಿರು ಚೆಲ್ಲದೆ ಈ ಮಾನವ ಲೋಕದ ಬದುಕೇ ಅಲ್ಲ ಅನಿಸಿಬಿಡುತ್ತದೆ. ನೋಡಿ, ನಂಗೆ ತಲೆ ಚಿಟ್ಟಿಡಿತಾ ಇದೆ. ನನಗೇನು ಅರ್ಥ ಆಗ್ತಿಲ್ಲ. ಯಾರು ನೀವು? ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನಾಗಿದೆ ನಿಮ್ಗೆ? ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಕೆಟ್ಟಿರುವುದು ನನ್ನ ತಲೆಯಲ್ಲ, ನಿನ್ನ ಮತಿ. ಮತಿ ಇಲ್ಲದೆ ಮಿತಿ ಮೀರಿ ಹೆಜ್ಜೆ ಹಾಕುತ್ತಿರುವವಳು ನೀನು. ನಾಗಲೋಕಕ್ಕೆ ನಿನ್ನಿಂದ ಅನ್ಯಾಯ ಆಗಿದೆ. ಅದಕ್ಕೆ ತಕ್ಕ ಶಿಕ್ಷೆ ನಿನಗೆ ಆಗಲೇಬೇಕು. ಧನ್ಯವಾದಗಳು ತಾಯೇ, ಧನ್ಯವಾದಗಳು. ನಿನಗೆ ಕೋಟಿ ಪ್ರಣಾಮಗಳು. ಗುರುಗಳೇ, ಏನಾಯಿತು? ನಾಗಲೋಕದಿಂದ ಭೂಲೋಕಕ್ಕೆ ನಾಗಿಣಿಯನ್ನ ಅಥವಾ ನಾಗರಾಜನನ್ನ ಭೇಟಿಯಾಗುವುದಕ್ಕೆ ಯಾರೋ ಬಂದಿದ್ದಾರೆ ಎನ್ನುವ ವಿಚಾರ ತಿಳಿ. ಈಗ ನಾವು ಅವರನ್ನ ಕಂಡು ಹಿಡಿದು ನಮ್ಮ ಮಂತ್ರಶಕ್ತಿಯಿಂದ ಅವರನ್ನು ಬಂಧಿಸಿದರೆ ಅಥವಾ ನಮ್ಮ ತಂತ್ರಶಕ್ತಿಯಿಂದ ಅವರ ಮನಸ್ಸಿನಲ್ಲಿರುವ ಶಕ್ತಿಯನ್ನು ತಿಳಿದರೆ ನಾಗಮಣಿಯ ರಹಸ್ಯ ನಮಗೆ ತಿಳಿಯುತ್ತದೆ. ನಾಗರಾಜ ಯಾರು ಎಂಬುದು ನಮಗೆ ತಿಳಿಯುತ್ತದೆ. ಆಗ ನಾಗಿಣಿ ಮತ್ತು ನಾಗರಾಜ ಇಬ್ಬರನ್ನು ಒಟ್ಟಿಗೆ ಸರ್ವನಾಶ ಮಾಡುವುದು ಹೇಗೆ ಎಂಬುದು ನಮಗೆ ಅರ್ಥವಾಗುತ್ತದೆ. ಹಾಗಾದ್ರೆ ಗುರುಗಳೇ, ನಾವಿನ್ನು ತಡ ಮಾಡೋ ಹಾಗಿಲ್ಲ. ಖಂಡಿತ ತಡ ಮಾಡುವ ಹಾಗಿಲ್ಲ ದಿಗ್ವಿಜಯ. ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಸಾಗುವ ದಾರಿ ಬಹಳ ದೂರ ಇದೆ. ನಾವು ಈಗಲೇ ಸಾಗಬೇಕಾಗಿದೆ. ನಡಿ ಹೋಗೋಣ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಪಂಕಜ. ನಾವಿಲ್ಲಿ ಬಂದಿರೋದು ಯಾಕೆ? ಇಲ್ಲಿ ಏನಾಗ್ತಾ ಇದೆ? ನಾನು ಎಷ್ಟೋ ನಾಟಕಗಳನ್ನ ಆಡಿದ್ದೀನಿ. ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ನಾಟಕಗಳನ್ನು ಮೀರಿದ ಘಟನೆ ಅಂತ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ. ಚಿತ್ರ ವಿಚಿತ್ರ ಅನುಭವಗಳು. ಕೊನೆಗೆ ಶೈಲು ಅವನನ್ನು ಮದುವೆ ಆಗಿದ್ದು. ಏನೇ ಇದು ಪಂಕಜ? ಅದಕ್ಕೆ ಹೇಳ್ತಾ ಇದ್ದೀನ್ರಿ, ಏನಾದ್ರೂ ನೆಪ ಮಾಡಿ ಶೈಲುನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಏನೋ ಕರೆದ್ರಂತೆ. ಏನಪ್ಪ? ಏನ್ ಹೇಳಿ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೆ? ಇಲ್ಲಿ ನಡೀತಾ ಇರೋದೇನು? ನೋಡಿ, ಅದೇನಾಯ್ತು ಅಂದ್ರೆ, ನೋಡಪ್ಪ, ನನಗೆ ನಿನ್ನ ಮೇಲೆ ಬೇಸರನೂ ಇಲ್ಲ, ಕೆಟ್ಟ ಅಭಿಪ್ರಾಯ ಮೊದಲೇ ಇಲ್ಲ. ಆದ್ರೆ ಇಲ್ಲಿ ಆಗ್ತಾ ಇರೋದು ನೋಡಿದ್ರೆ ಏನೋ ಗೊಂದಲ. ಶೈಲು ನೋಡಿದ್ರೆ ಇನ್ನೆಲ್ಲಿಗೂ ಬರೋದಿಲ್ಲ, ನನ್ನ ಸಾವು ಬದುಕು ಇಲ್ಲೇ ಅಂತ ಹೇಳ್ತಾ ಇದ್ದಾಳೆ. ಅವಳ ಮನ್ಸಲ್ಲಿ ಏನೋ ಬೇಸರ ಒದ್ದಾಟ ಇದೆ. ಅದೇನು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾಳೆ. ಏನಿದಲ್ಲ? ಕಾರಣ ಗೊತ್ತಿಲ್ಲದೆ ಅವಳನ್ನ ಸಮಾಧಾನ ಮಾಡೋದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನು? ಶೈಲುನ ಕರ್ಕೊಂಡು ಸ್ವಲ್ಪ ದಿವಸದ ಮಟ್ಟಿಗೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತಿದ್ದೀವಿ. ಸರಿ, ಹೋಗಿ ಬನ್ನಿ. ಅದಕ್ಕೇನು? ನಾವು ಹೋಗ್ತೀವಿ ಅಂದ್ರೆ ಅವಳು ಬರಬೇಕಲ್ಲ. ಸ್ವಲ್ಪ ನೀನೇ ಮಾತಾಡಿ ಒಪ್ಸು. ನಾವು ವಯಸ್ಸಾದವರು, ಸ್ವಲ್ಪ ದಿವಸ ಎಲ್ಲಿಗಾದ್ರೂ ಹೋಗ್ಬಿಟ್ಟು ಬಂದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಮಗೆ ಅಂತಿರೋಳು ಅವಳೊಬ್ಳೆ, ಗೊತ್ತಲ್ವಾ ನಿನಗೆ? ನಾವು ಮಾತ್ರ ಹೋದ್ರೆ ನಮ್ಮ ಮನಸ್ಸು ಇಲ್ಲೇ ಇರುತ್ತೆ. ಅದಕ್ಕೆ ಅವಳು ಬರಲಿ ಅಂತ. ಸರಿ, ಶೈಲು ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಶೈಲು ಬಂದ್ಮೇಲೆ ಅವಳ ಜೊತೆ ಮಾತಾಡಿ ನಾನೇ ಅವಳನ್ನ ಒಪ್ಪಿಸ್ತೀನಿ.
ನೀವು ಒಂದು ಸ್ವಲ್ಪ ದಿನ ಹೊರಗಡೆ ಹೋಗಿದ್ದು ಬನ್ನಿ. ನಿನ್ನನ್ನು ಭೂಮಿಗೆ ಕಳಿಸಿ ತಪ್ಪು ಮಾಡಿಬಿಟ್ಟೆವು. ನೀನು ನಮ್ಮ ಲೋಕಕ್ಕೆ ಮಹಾಕಂಟಕ. ನಡೆ, ಈಗಲೇ ನಡಿ, ನನ್ನ ಜೊತೆ ನಡಿ. ಅವನೆಲ್ಲಿದ್ದಾನೆ? ಯಾರು? ನೀನು ಯಾರನ್ನು ಹುಡುಕಿಕೊಂಡು ಬಂದೆಯೋ ಅವನು. ನಾಗಮಣಿಗೋಸ್ಕರ ಈ ಲೋಕದಲ್ಲಿ ಪುನರ್ಜನ್ಮ ಪಡೆದವನು. ಈ ಸ್ವಾಮಿಗಳು ಪದೇ ಪದೇ ನಾಗಲೋಕ ನಾಗಮಣಿ ಅಂತ ಹೇಳ್ತಾ ಇದಾರೆ. ತ್ರಿಶೂಲ್ ಕೂಡ ನಾಗಮಣಿ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿದ್ದ. ಆ ಅಘೋರಿ ಸ್ವಾಮಿಗಳು ಕೂಡ ಸೂಕ್ಷ್ಮವಾಗಿ ಇದೇ ತರ ಮಾತಾಡ್ತಾ ಇದ್ರು. ತ್ರಿಶೂಲ್ನ ಕರ್ಕೊಂಡು ಬಂದು ಇವ್ರ ಮುಂದೆ ನಿಲ್ಸ್ಬಿಟ್ರೆ ಇವರಿಬ್ರು ಮಾತಾಡ್ಕೊಂಡು ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗುತ್ತೆ ಅನ್ಸುತ್ತೆ. ಏನ್ ಮಾತಾಡ್ತಾ ಇದಾರೆ ಕೃಷ್ಣ ಅವರು? ಅವ್ರು ಮಾತಾಡ್ತಿರೋದು ಯಾವ್ದು ಸರಿಯಾಗಿ ಕೇಳ್ತಾನೆ ಇಲ್ವಲ್ಲ? ನಾವಿನ್ನೂ ಹತ್ರ ಹೋದರೆ ಅವರು ನಮ್ಮನ್ನು ಗಮನಿಸಿ ಬಿಡುತ್ತಾರೆ ದಾಕ್ಷಾಯಣಿ. ಅವರು ಏನು ಮಾತನಾಡುತ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಕ್ಕಿಬಿಡುತ್ತೆ. ಏನು ಯೋಚನೆ ಮಾಡುತ್ತಿರುವೆ? ನಡಿ, ಅವನ ಹತ್ರ ನಡಿ. ಸ್ವಾಮಿಗಳೇ, ನೀವು ಸ್ವಲ್ಪ ಇಲ್ಲೇ ಇರ್ತೀರಾ? ಬೇಗ ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗುತ್ತಿರುವೆ? ಎಲ್ಲರ ಪ್ರಶ್ನೆಗೂ ಒಂದೇ ಕಡೆ ಉತ್ತರ ಇದೆ ಅಂದ್ರೆ ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸ್ವಾಮಿಗಳೇ. ನೀವಿಲ್ಲೇ ನಿಂತಿರಿ, ಎಲ್ಗೂ ಹೋಗ್ಬಿಡಿ. ನಾನೀಗ್ಲೇ ಬಂದ್ಬಿಡ್ತೀನಿ. ಹಾ, ಅಂದ್ರೆ ಇವನು ನಾಗಲಾಗ್ತವನ? ಹೌದು, ಬಂದಿರುವುದು ನಾಗಮಣಿಯ ವಿಚಾರ ಮಾತನಾಡುವುದಕ್ಕೆ. ಸ್ವಾಮಿಗಳು ನನ್ನ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನನ್ಗೆ ಯಾಕೆ ಏನೋ ಒಂಥರ ಅನಿಸ್ತಾ ಇತ್ತು. ನಾಗಮಣಿ ಅನ್ನೋ ವಿಷಯ ಮಾತ್ರ ಯಾಕೋ ನನ್ನ ತುಂಬಾ ಸೆಡಿತಾ ಇತ್ತು. ಆ ಸ್ವಾಮಿಗಳು ಯಾರು? ನನ್ನ ಹತ್ರ ಯಾಕೆ ಹಾಗೆಲ್ಲ ಮಾತಾಡಿದ್ರು? ಅವನನ್ನು ಕರ್ಕೊಂಡು ನಡಿ ಅಂತ ಹೇಳಿದ್ರು. ಅಂದ್ರೆ ಯಾರು ಅವನು? ಏನರ್ಥ? ಅಂದ್ರೆ ನಾನು ಈ ಮನೆ ಸೇರಿದ್ಮೇಲೆ ಕಾಡ್ತಿರೋ ಕೆಲವೊಂದು ಗೊಂದಲಗಳಿಗೆ ಈ ಸ್ವಾಮಿಗಳು ಉತ್ತರ ಆಗ್ತಾರ? ತ್ರಿಶೂಲ್ ಕೂಡ ನಂದೇ ಸ್ಥಿತಿನ ಎದುರಿಸ್ತಾ ಇದ್ದಾನೆ. ಅದಕ್ಕೆ ಅವನ್ನ ಕರ್ಕೊಂಡು ಬರ್ತೀನಿ ಅಂತ ಇಲ್ಲಿಂದ ಹೋಗ್ತಾ ಇದ್ದೇನೆ. ಅವನ್ನ ಕರ್ಕೊಂಡು ಬಂದು ಈ ಸ್ವಾಮಿಗಳ ಮುಂದೆ ನಿಲ್ಲಿಸ್ಬಿಟ್ರೆ ಅವರಿಬ್ರು ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ. ಆಗ ಎಲ್ಲ ಗೊಂದಲಗಳಿಗೂ ಪರಿಹಾರ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಆಗಾಗ ನನ್ನ ಶೈಲೂನೇ ಅಲ್ಲ, ನನ್ನ ಸುತ್ತ ಏನೋ ನಡೀತಾ ಇದೆ, ಎಲ್ಲರೂ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಿರೋದಕ್ಕೂ ಉತ್ತರ ಸಿಕ್ಕಿದ್ರು ಸಿಗ್ಬೋದು. ಆದಷ್ಟು ಬೇಗ ತ್ರಿಶೂಲ್ನ ಕರ್ಕೊಂಡು ಬರಬೇಕು. ತ್ರಿಶೂಲ್, ಹೇಳಿದ್ಯಾ? ಬಾ ಹೋಗೋಣ. ಶಿವಾನಿ, ಎಲ್ಲಿಗೆ ಹೋಗ್ತಾ ಇದೀವಿ? ಸುಮ್ಮನೆ ಬಾ, ಹೇಳ್ತೀನಿ. ಎಲ್ಲಿಗೂ ಹೋಗೋದು ಬೇಡ ಶಿವಾನಿ. ಇವಾಗ ಆಗ್ತಾ ಇರೋ ಪ್ರಾಬ್ಲಮ್ಗಳೇ ಸಾಕು. ನಿಮ್ಮ ಅತ್ತೆ ಮಾವ ಬೇರೆ ತುಂಬ ಗಾಬರಿ ಆಗಿದ್ದಾರೆ. ಇನ್ಮೇಲೆ ನಾವು ಎಲ್ಲಿಗೂ ಹೋಗೋದು ಬೇಡ, ಏನು ಆಗೋದು ಬೇಡ. ತ್ರಿಶೂಲ್, ನಿನ್ಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ನೋಡು, ನಾವು ಅಲ್ಲಿಗೆ ಹೋಗೋದ್ರಿಂದ ನಿನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಿನ್ನ ಕಾಡ್ತಿರೋ ಗೊಂದಲಗಳೆಲ್ಲ ದೂರ ಆಗುತ್ತೆ. ಬಾ ಹೋಗೋಣ. ಏನ್ ಹೇಳ್ತಾ ಇದೆಯಾ ಶಿವಾನಿ? ಯಾವ ಪ್ರಶ್ನೆ, ಯಾವ ಗೊಂದಲ? ತ್ರಿಶೂಲ್, ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಯಾರೋ ಒಬ್ರು ಸ್ವಾಮಿಗಳು ಸಿಕ್ಕಿದ್ರು. ಅವರು ನಿನ್ ಗೊಂದಲದ ಬಗ್ಗೆ ಎಲ್ಲ ಮಾತಾಡಿದ್ರು ನನ್ನ ಹತ್ರ. ಯಾವ ಗೊಂದಲದ ಬಗ್ಗೆ? ಅದೇ ನೀನು ಯಾವಾಗ್ಲೂ ನಾಗಮಣಿ ಅಂತ ಹೇಳ್ತಿರ್ತೀಯಲ್ಲ, ಅದ್ರ ಬಗ್ಗೆ. ನಿನ್ನಲ್ಲಿ ಗೊಂದಲ ಇದ್ದಿದ್ದು, ತಳಮಳ ಇದ್ದಿದ್ದು ಅದ್ರ ಬಗ್ಗೆ ತಾನೆ? ನಿನ್ನ ಸ್ವಾಮಿಗಳು ಮಾತಾಡಿದ್ದು ಅದ್ರ ಬಗ್ಗೆನೆ ತಾನೆ? ಹೌದು. ಎಲ್ಲಿದ್ದಾರೆ ಅವರು? ಅವನ ಒಂದ್ ಕಡೆ ಕಾಯೋದಕ್ಕೆ ಹೇಳಿದ್ದೇನೆ. ಬಾ ನನ್ನ ಜೊತೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋದಾದ್ರೆ ನಾನು ಖಂಡಿತ ಬರ್ತೀನಿ. ರೆಡಿ? ಕಂಪನ, ಈ ಸ್ಥಳ ಕಂಪಿಸುತ್ತಿದೆ. ಅಂದರೆ ನಮಗೆ ಬೇಕಾದವರು ಇಲ್ಲೇ ಎಲ್ಲೋ ಇದ್ದಾರೆ. ಇಲ್ಲೇ ಇದ್ದಾರೆ ಅಂತ ಹೇಳಿ ಸುಮಾರು ದೂರ ಬಂದಿದ್ದೀವಿ ಈಗಾಗಲೇ. ಅಲ್ಲ,
ಮುಂದೆ ಏನು ಮಾಡೋದೀಗ? ನಡಿ. ವಶೀಕರಣ ಮಾಡಿ ಅವನನ್ನ ಬಂಧನದಲ್ಲಿರಿಸಿ ಅವನಿಂದ ಸತ್ಯ ಬಾಯಿ ಬಿಡಿಸಬೇಕು. ಆದಿಶೇಷ ಯಾರು ಅಂತ ತಿಳ್ಕೊಳ್ಬೇಕು. ಭೂಲೋಕದಲ್ಲಿ ಜನ್ಮ ಪಡೆದಿರುವ ಆದಿಶೇಷ ಯಾರು ಅಂತ ತಿಳಿದ್ರೆ ನಾಗಿಣಿಯ ನಾಶ, ನಾಗಮಣಿಯ ವಶವನ್ನ ಮಾಡ್ಕೊಳ್ಳೋದು ಸುಲಭದ ವಿಚಾರ ಅಲ್ಲ ಗುರುಗಳೇ. ಈ ಸ್ವಾಮೀಜಿ ಯಾಕೆ ಇಲ್ಲಿ ನಿಂತಿದ್ದಾರೆ? ಯಾರಿಗೋಸ್ಕರ ಕಾಯ್ತಿದ್ದಾರೆ? ಅಲ್ಲ, ಅವ್ರ ಉದ್ದೇಶ ಆದ್ರೂ ಏನು? ಅವನನ್ನ ನಾವು ಒಬ್ಬರೇ ಗಮನಿಸ್ತಾ ಇಲ್ಲ, ಬೇರೆಯವರು ಗಮನಿಸ್ತಾ ಇದ್ದಾರೆ. ಬೇರೆ ಯಾರೋ ಅಂದ್ರೆ?